ಪಳನಿಗೆ ಹೆಂಗೆ ಅಯ್ಯಪ್ಪ ಸ್ವಾಮಿ ಮಾಲಾಕ್ಕೆ ಹೋಗ್ತಾರೋ, ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾಗೆ ಹೋಗ್ತಾರೋ, ಹಾಗೆ ಪ್ರತಿ ನಿಮ್ಮ ಕೈಲಾದರೆ ಪಳನಿಗೆ ಲೈಫ್ ಲಾಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ನಿಜವಾಗ್ಲೂ ಕೂಡ ನನ್ನನ್ನು ನೆನೆಸ್ಕೊತೀರ. ಮೇಷರಾಶಿಯರು ಎಲ್ಲ ಟೆಂಪಲ್ಲು ಎಲ್ಲರಿಗೂ ಕೈ ಹಿಡಿಯಲ್ಲ. ಪಳನಿ ಆಂಡವ ನಿಮ್ಮನ್ನು ತುಂಬ ಚೆನ್ನಾಗಿ ಕಾಪಾಡ್ತಾನೆ. ಅದರಲ್ಲೂ ಕೂಡ ಮೇಷರಾಶಿಯರು ಒಂದು ಹವಳವನ್ನು ಧರಿಸಿ, ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ. ಹವಳವನ್ನು ಧರಿಸಿ ನೀವು ಮಲಗೋ ಜಾಗದಲ್ಲಿ ಕುಬೇರ ಗ್ರಹ ಕಲ್ಲನ್ನು ಯೂಸ್ ಮಾಡಿ. ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ಟು ಸಿಗುತ್ತೆ, 12 ಕಲ್ಲು ಸಿಗುತ್ತೆ. ಹೆಚ್ಚು ಕಮ್ಮಿ ನೀವು ಒಂದು 3-4 kg ಮೇಲೆ ಇರುತ್ತೆ ಆ ಕಲ್ಲು. ಒಂದೊಂದು ಕಲ್ಲು ಕೂಡ 1/4 kg ಅರ್ಧ kg ಇರುತ್ತೆ. ಅಂಥ 12 ಕಲ್ಲು ಕೊಡ್ತೀನಿ ಸ್ಟೋನ್. ಮಿನಿಮಮ್ ಅಂದ್ರೂ 250 ಗ್ರಾಮ್ ಇರುತ್ತೆ ಒಂದು ಸ್ಟೋನ್ಸು. ಒಂದು ಸ್ಟೋನ್ 250 ಗ್ರಾಮ್ ಇಷ್ಟಪ್ಪ ಇರುತ್ತೆ ಮೇಡಮ್ ಅವರೇ. 12 ಸ್ಟೋನ್ ಕೊಡ್ತೀನಿ. ಇದನ್ನು ವಾಸ್ತು ಕಿಟ್ಟಾಗಿ ಬಳಸಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರಾ. ನಿಮ್ಮ ಲೈಫಲ್ಲಿ ಕುಬೇರ ಗ್ರಹದ ಬ್ಯಾಸ್ಲೆಟು ಇಲ್ಲ ಕುಬೇರ ಗ್ರಹ ಕಲ್ಲನ್ನು ನಿಮ್ಮ ಮೇಷರಾಶಿಯಲ್ಲಿ ಏನಾದ್ರು ಯೂಸ್ ಮಾಡಿಬಿಟ್ರೆ, ಏನೆಲ್ಲ ಇಷ್ಟು ದಿವಸ ನನ್ನ ಕಷ್ಟ ಅಂತ ಹೇಳ್ತಿದ್ನು, ಈ ಕಷ್ಟ ಇದನ್ನೆಲ್ಲ ಹಾಕಿ ಹವಳವನ್ನು ಹಾಕಿ ನೀವು ಪಳನಿ ದರ್ಶನ ಮಾಡಿದರೆ ಸಾಕು, ಅದ್ರಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮೇಷರಾಶಿಯರು ತುಂಬ ದಾನ ಮಾಡ್ಬೇಕಾದ್ರೆ ಹಣ್ಣು ನೇರಳೆ ಹಣ್ಣನ್ನು ತುಂಬ ದಾನ ಮಾಡಿದ್ರೆ ತುಂಬ ಇಷ್ಟ. ಪಳನಿ ಮುರುಗನಕ್ಕೆ ಅವ್ವಯ್ಯರು ತುಂಬ ಚೆನ್ನಾಗಿ ಮುರುಗನಿಗೆ ಭಾಳ ಇಷ್ಟವಾದವರು ಅವ್ವಯ್ಯರು ಅಂದರೆ ಮುರುಗನಿಗೆ ತುಂಬ ಪ್ರಿಯವಾದವರು. ಮುರುಗನಿಗೆ ಅವ್ವಯ್ಯರು ಅಂದರೆ ತುಂಬ ಇಷ್ಟ. ತುಂಬ ಕಾಯ್ತಿರ್ತಾರೆ ಮುರುಗನ್ನ ಮದುವೆ ಮಾಡ್ಕೋಬೇಕು ಅಂತ. ಲಾಸ್ಟಲ್ಲಿ ಸಿಗ್ತಾರೆ ಅವರು. ಅದು ಇದರಲ್ಲಿ ಮಧುರೆಯಲ್ಲಿ ಸಿಗುವಂಥ ಒಂದು ಪಳನಿ ಟೆಂಪಲಲ್ಲಿ ಪಾಪ ಕುರಿ ಕಾಯ್ತಿರ್ತಾರೆ ಅವರು. ನಂಗೆ ಬಾಯಾರಿಕಾಗ್ತೈತೆ, ಒಂದು ಹಣ್ಣು ಹಾಕಪ್ಪ ಅಂತ ಕೇಳ್ತಾರೆ. ಆವಾಗ ಮುರುಘಾ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಹಣ್ಣನ್ನು ಕೆಡುತ್ತಾನೆ, ನೇರಳೆ ಹಣ್ಣನ್ನು. ಆ ಕೆಡಿದಾಗ ನಿನಗೆ ಬಿಸಿ ಹಣ್ಣು ಬೇಕಾ 6 ಹಣ್ಣು ಬೇಕಾ ತಗೊಂಡು ತಿನ್ನು ಅಂತ ಹೇಳ್ತಾನೆ ಅವ್ವಯ್ಯರನ್ನ. ಅದಕ್ಕೆ ಏನಪ್ಪ ನೇರಳೆ ಮರದಲ್ಲೂ ಸುಟ್ಟಹಣ್ಣು, ಬಿಸಿ ಹಣ್ಣು ಮತ್ತು ತಣ್ಣಗಿರೋ ಹಣ್ಣು ಎರಡೂ ಇರುತ್ತಾ? ನನಗೆ ಗೊತ್ತಿಲ್ಲ ಅಮ್ಮ, ನೀನು ತೆಗೆದು ನೋಡಮ್ಮ ಅಂತ ಹೇಳ್ತಾರೆ ಮುರುಘಾ. ಅವಮ್ಮ ಹೋಗಿ ಅವ್ವಯ್ಯರು ಹೋಗಿ ಮುಟ್ಟಾಗ ನೇರಳೆ ಹಣ್ಣು ಸುಟ್ಟು ಹೋಗ್ತಾ ಇರುತ್ತೆ, ಕೈ ಮುಟ್ಟಕ್ಕಾಗ್ತಾಯಿರಲ್ಲ. ಆವಾಗ ಅವ್ರು ಹೇಳ್ತಾರೆ, ಮುರುಘಾ ಯಾರು ಅಲ್ಲ, ನೀನು ನನ್ನನ್ನು ಒಂದು ಸರಿ ನೋಡು, ನಾನು ಯಾರು ನೋಡು ಅಂತ ಹೇಳ್ತಾರೆ ಮುರುಗನ್ನ. ಅವರು ಅವ್ವಯ್ಯರಿಗೆ ಕಾಣ್ತಿಲ್ಲ, ನನ್ನ ಕಣ್ಣು ಕಾಣ್ತಿಲ್ಲ, ನೀನು ಹೇಳಪ್ಪ ಯಾರು ನನ್ನ ಮನಸ್ಸು ತೃಪ್ತಿಯಾಗಿ ನೋಡು, ನಾನು ಯಾರು ಅಂತ ಕಾಣ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ಅವ್ವಯ್ಯರಿಗೆ ಮುರುಘಾ ಕಾಣಿಸ್ಕೊಳ್ತಾನೆ. ಹಾಗಾಗಿ ನೇರಳೆ ಹಣ್ಣಿಗೂ ಮೇಷರಾಶಿಗೂ ತುಂಬ ದೊಡ್ಡ ಸಂಬಂಧ. ನೀವು ಮೇಷರಾಶಿಯರು ಯಾವುದೇ ಕೆಲಸ ಮಾಡಬೇಕಾದ್ರೂ ನೇರಳೆ ಹಣ್ಣು ಇಲ್ದಲೇ ಯಾವುದೇ ಕೆಲಸ ಮಾಡಬೇಡಿ. ಆ ನೇರಳೆ ಹಣ್ಣಿಗಿರೋ ಸೀಕ್ರೆಟೇ ಮೇಷರಾಶಿಗಿದೆ. ನಿಮ್ಮ ಮೇಷರಾಶಿಯಲ್ಲಿ ಹುಡ್ತವ್ರು ಶ್ರೀಮಂತರಾಗಬೇಕಾ, ಕೋಟ್ಯಾಧೀಶರಾಗಬೇಕಾ, ಪಳನಿ ಮುರುಗನಿಗೆ ಹೋಗಿ ದರ್ಶನ ಮಾಡಿ, ನಿಮ್ಮ ಕೈಲಿ ಆದರೆ ಉಳ್ಸೇವೆ ಮಾಡಿ, ಪ್ರಾರ್ಥನೆ ಮಾಡಿ, ವಾಸ್ತು ಕಿಟ್ಟನ್ನು ಮತ್ತು ನಮ್ಮಲ್ಲಿ ಸಿಗುವಂಥ ಕುಬೇರ ಕಿಟ್ಟು, ಕುಬೇರ ಗ್ರಹದ ಕಲ್ಲು, ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡಿ ನೀವು ಕೂಡ ಕೋಟ್ಯಾಧೀಶರಾಗ್ತೀರಾ. ಈ ಸರಿ ಸಖತ್ ಯೋಗ ಇರೋದ್ರಿಂದ, ಯಾಕಂದರೆ ಶನಿ ಏನೇ ಆಗಲಿ ಮೇಷರಾಶಿ ಕೆಡಿಸ್ತಾ ಇದ್ದಾನೆ. ಅಲ್ಲಿ ಪಳನಿ ಆಂಡವನ್ನು ಮುರುಗನ ತಳಗಡದಲ್ಲಿ ಬೆಟ್ಟದಲ್ಲಿ ನೀಲಕಲ್ಲು ಅಂದರೆ